ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನೆಂದರೆ ನಮ್ಮ ಆಂಟಿ ಬಿರಿಯಾನಿ ಮಾಡ್ತಾಯಿದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಬಿರಿಯಾನಿ ಮಾಡೋದು ಅಂತ ನಮ್ಮ ಆಂಟಿ ಹೇಳ್ಕೊಡುತ್ತೆ. ಎಲ್ಲ ತೋರಿಸ್ತೀನಿ ಯಾವ ಥರ ಏನೇನು ಬೇಕದಕ್ಕೆ ಸಾಮಗ್ರಿಗಳು ಎಲ್ಲನೂ ತೋರಿಸುತ್ತೆ. ಬನ್ನಿ, ಮೊದಲಾಗಿ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಕುಯ್ಕೊಂಡಿದ್ದೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ಗ್ರೀನ್ ಬಿರಿಯಾನಿ ಅಂತ ಬನ್ನಿ ಹೇಳ್ಕೊಡುತ್ತೆ ಯಾವ ಥರ ಮಾಡ್ತದೆ ಅಂತ. ಇವತ್ತು ಪುಟ್ಟಿ ಆಂಟಿ ಅಂತವ ನಮ್ಮ ಆಂಟಿ ಬೆಸ್ಟ್ ಫ್ರೆಂಡು. ಮನೆಯೊಳಗೆ ಸ್ಕೇಟಿಂಗ್ ಆಡ್ತಾವಳು ನನ್ನ ತಂಗಿ. ಇಲ್ಲಿ ಬಿದ್ದಿದ್ದೆ ಕಣ ಕೀರ್ತನ ಆಮೇಲೆ ಸ್ಕೇಟಿಂಗ್ ಆಡೋಕೆ ಹೋಗಿ ನಾನು ಮಾಡ್ತೀನಿ ನೋಡಿ. ಊರಿಗೆ ಹೋಗೆಲ್ಲ ಸೆಟಪ್ ರೆಡಿಯಾಗಿದೆ. ಅದೇ ಮೌಂಟು ಫಿಟ್ ಮಾಡಿದ್ದೀನಿ ನೋಡಿ. ಅದು ಮೌಂಟು ನಮ್ಮ ಅಣ್ಣ ಫಿಟ್ ಮಾಡ್ರೆ ನಾನು ಮಾಡಿಲ್ಲ. ಗಾಡಿ ಎಲ್ಲ ವಾಶ್ ಮಾಡಿ ನಿಲ್ಸಿದ್ದಾನೆ ಆಗಲೇ ನಮ್ಮ ಅಣ್ಣ. ಹೊರಡೋದು ನಮ್ಮ ಅಂಕಲ್ದು ಗಾಡಿ ಇದು. ಅಂಕಲ್, ಈ ವಿಡಿಯೋದಲ್ಲಾದ್ರೆ ಏನಾದ್ರು ಹೇಳ್ತೀರಾ ಇಲ್ವಾ? ಅವಾಗ್ಲಿಂದ ಏನಾದ್ರು ಹೇಳಿ ಹೇಳಿ ಅಂತ ಕೇಳ್ತೀನಿ, ಏನು ಹೇಳ್ತಿಲ್ಲ ನೋಡಿ. ಮೊದಲು ಇದೆಲ್ಲ ರುಬ್ಕೋತಾ ಇದ್ದೀನಿ ನಮ್ಮ ಆಂಟಿ. ಗ್ರೀನ್ ಸಾಂಬಾರ್ ಸೊಪ್ಪು, ಸಾಂಬಾರ್ ಸೊಪ್ಪಲ್ಲ ಕೊತ್ತಂಬರಿ ಸೊಪ್ಪು. ನಾವು ಅನ್ನ ಸಾಂಬಾರ್ ಸೊಪ್ಪು. ರಾತ್ರಿ 12 ಗಂಟೆಗೆ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ದು ಅವನು. ಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ನೋಡಿ, ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ. ಈ ಥರ ಆಗಿದೆ. ಇನ್ನೊಂಚೂರು ಆಗ್ಬೇಕಂಟಿ? ಸಾಕು ಸಾಕು ಸಾಕಾ? ಪುಟ್ಟಿ ಆಂಟಿ ಟೊಮೊಟೊ ಕಟ್ ಮಾಡ್ತಾ ಇದೆ ಒಗ್ಗರಣೆಗೆ. ಗೈಸ್ ನೋಡಿ, ಇಲ್ಲಿ ಚಿಕನ್ ಎಲ್ಲ ಬಿರಿಯಾನಿ ಮಾಡಕ್ಕೆ ಓಡಾಡ್ತದ ನಮ್ಮ ಆಂಟಿ. ಇನ್ನೂ ಚಿಕನ್ನೇ ತಂದಿಲ್ಲ. ಆಲೇ ಪಾತ್ರೆ ಮಾಡಿ ರೆಡಿ ಮಾಡೈತಿನ, ಚಿಕನ್ನೇ ಬಂದಿಲ್ಲ ನೋಡಿ. ಚಿಕನ್ ಪ್ಲಸ್ ಕಬಾಬು. ಏನಂಟಿ? ಯಪ್ಪ ಯಪ್ಪ ಹೊಡೆದಾಡ್ಬಿಡಿ, ಆಯ್ತು ಹೋಗಿ. ಹಾಂ, 2-3 ಸಲ ತೊಳ್ಕೋಬೇಕು ನೋಡಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ. ನಮ್ಮ ಆಂಟಿ ಮಾಡಿದಾರೆ ಬಿರಿಯಾನಿ ಅಲ್ಲ, ನಾನು ಹೇಳ್ಕೊಡ್ತಾರ ಬಿರಿಯಾನಿ ಇದು. ನಾನು ಹೇಳ್ಕೊಟ್ಟು ಮಾಡಿಸ್ತಾರೆ ಬಿರಿಯಾನಿ. ಮುದೇವಿ ಅಷ್ಟೇ. ಕಬಾಬ್ಗೆ ಇವಾಗ ಯಾವ್ಯಾವ್ದು ಬೇಕು ಅಂತ ಇರ್ತದೆ ನೋಡಿ. ಎಲ್ಲ ರಬ್ಬರ್ ಪೀಸ್ ಹಾಕ್ರಿ. ಕಬಾಬ್ ಯಾವ ಪೀಸ್ ಅಂತ ನೋಡಕ್ಕಲ್ಲ, ಎಲ್ಲ ಬೇಕು ಹೇಳ್ತಾರೆ. ಅಲ್ಲ, ಮುಳೆ ಪೀಸ್ ಹಾಕ್ಬೇಕು ತಾನೆ. ಮುಳೆ ಪೀಸ್ ಹಾಕಿದ್ರೆ ಬಿರಿಯಾನಿ ಚೆನ್ನಾಗಿರ್ತೈತಿ. ರಬ್ಬರ್ ಪೀಸ್ ಎಲ್ಲ ಎತ್ತಿಟ್ಬಿಡ್ತಾರೆ. ಮನೇಲಿ ಮಾಡಿ ಮೊದಲು ಮನೆ ತುಪ್ಪ ಹಾಕೋಬೇಕು ಸ್ವಲ್ಪ ಒಗ್ಗರಣೆಗೆ. ಎಮ್ಮೆ ಬೆಣ್ಣೆ ತುಪ್ಪ. ಇದು ಸ್ವಲ್ಪ ಎಣ್ಣೆ ಹಾಕೊಂಡು ಅದು ಬಿಸಿ ಆದ್ಮೇಲೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ. ಹಾ, ಏಲಕ್ಕಿ ಒಂದು ಏಲಕ್ಕಿ. ಅದಾದ್ಮೇಲೆ ಬಿರಿಯಾನಿ ಎಲ್ಲ ಹಾಕೊಂಡು ಪಲಾವ್ ಎಲೆ. ಅದು ಬಿರಿಯಾನಿ ಎಲೆ, ಪಲಾವ್ ಎಲೆ ಎರಡು ಒಂದೆಲ್ಲ ಗಂಟೆ ನೋಡಿ. ಬೇರೆ ಬೇರೆ ಮಾಡ್ಬಿಟ್ಟೈತೆ ನಮ್ಮ ಆಂಟಿ. ನೀಟಾಗಿ ಬ್ಯಾಚುಲರ್ಸ್ಗೆ ಒಳ್ಳೆ ಬಿರಿಯಾನಿ ಇದು. ಬಟ್ ಮಿಕ್ಕಿ ಇರಬೇಕು, ಅದೇ ಪ್ರಾಬ್ಲಮ್. ಮಾಡ್ಕೋಬಹುದು. ಇವಾಗ ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಆಗಂಟ ವೆಯ್ಟ್ ಮಾಡಬೇಕು. ಮನೆ ತುಪ್ಪ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇನ್ನೂ ಕರಿತಾರೆ ಯಾವ ಥರ ಆಗಿದೆ ನೋಡಿ. ಇನ್ನೂ ಬ್ರೌನ್ ಕಲರ್ ಆಗಿಲ್ಲ. ಸೊ ಇನ್ನೂ ನೀಟಾಗಿ ಬೇಯಿಸ್ಕೊಬೇಕು. ಬೇಯಿಸಿ ಆದಮೇಲೆ ನೆಕ್ಸ್ಟಲ್ಲಿ ಚಿಕನ್ ಇದೆ. ಸೊ ಚಿಕನ್ ಮಾಡೋಣ. ಬನ್ನಿ, ಇವಾಗ ಬ್ರೌನ್ ಆಗಿದೆ. ಚಿಕನ್ ಹಾಕೊಂಡು ನೀಟಾಗಿ 5 ನಿಮಿಷ ದಮ್ ಕಟ್ಬಿಡ್ಬೇಕು. ನೀಟಾಗಿ ತಿರುಗಿಸಿ ಸ್ವಲ್ಪ ಉಪ್ಪು ಹಾಕಿ ಅದಾದ್ಮೇಲೆ ಟೊಮೊಟೊ ಹಾಕೊಳ್ಳಿ. ಟೊಮೊಟೊ ಹಾಕೊಂಡು ನೀಟಾಗಿ ಫ್ರೈ ಆಗಂಟ ವೆಯ್ಟ್ ಮಾಡಿ. ಬಿರಿಯಾನಿ ಬೇಯ್ತಾ ಇರಲಿ. ಸೊ ಇಲ್ಲಿ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋದು ಬನ್ನಿ. ಮೊಟ್ಟೆ, ಸ್ವಲ್ಪ ಚಿಲ್ಲಿ ಪೌಡರ್ ಅಂತೆ, ಪೇಸ್ಟ್, ಹೀಗೆ ತಕ್ಕಷ್ಟು ಉಪ್ಪು ನೋಡಿ. ನಮ್ಮ ವಸಂತ ಆಂಟಿಯವ್ರ ಮಾವ ಅವರು ನೀಟಾಗಿ ಕಲಿಸ್ಕೊಂಡು ಒಂದು 1/4 ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಇದನ್ನು ಫ್ರಿಜ್ ಮ್ಯಾರಿನೇಟ್ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ 1 ಅವರ್ ಊರಿಗೆ ಹೊರಡಬೇಕು.
ನೋಡಿ ಇವಾಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೇನೆ. ಓ ಡ್ರೈಯರ್ಗೆ ಹಾಕ್ಬಿಡು. ಬನ್ನಿ ನಿಮಗೆ ಇನ್ನೊಬ್ರನ್ನ ಬೆಂಗಳೂರು ರೈತರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ನಮ್ಮ ಆಂಟಿಯರ್ ಮಾವನ್ನ ಇಲ್ಲಿ ಇದು ಕುಯ್ತಾ ಇದ್ದಾರೆ. ಬನ್ನಿ ಇಲ್ಲೇ ಇದ್ದಾರೆ. ನೋಡಿ ರೈತರು ಇವರೇ. ಏನ್ ಕಟ್ಟಿದ್ದೀರಾ? ನಾಟಿ ಎಸ್ಗಳು. ನಾಟಿ ಎಸ್ಕೊಳ್ಳೋದು, ನಾಟಿ ಎಸ್ಕೊಳ್ಳಲ್ಲ. ಗ್ಯಾಸ್ ಹಚ್ಚಿ ಒಳಗೈತಿ ನೋಡಕ್ಕೆ ಬರ್ತದೆ ಈಗ ಎಲ್ಲ ಮೂರ ನೋಡಿ ಆಗಲೇ ರೈಸ್ ಆಗ್ತಾ ಇದೆ. ನಮ್ಮ ಬರೋಕ್ಕೆ ನಮ್ದೆಲ್ಲ ರೆಡಿ ಮಾಡ್ಕೊಟ್ಟಿದ್ದಾರೆ. ಅದೇನೊಂಚೂರು ಗಾಡಿ ಪ್ರಾಬ್ಲಮ್ ಇತ್ತು ಅಂತ ನೋಡ್ತಿದ್ದೆ. ಮೊದಲು ರೈಸ್ ಹಾಕೊಂಡು ಬಿಸಿ ನೀರು, ಅದೇ ಬಿಸಿ ನೀರು ಕಾಯ್ತಾ ಇದೆ, ಅದಕ್ಕೆ ಬಿಸಿ ನೀರು ಹಾಕೋದು. ನಾವೇ ತಿರ್ಗೋಣ ಇದನ್ನು, ನಾವು ಮಾಡ್ತಾ ಇರೋದು. ನೋಡಿ ಬಿಸಿ ನೀರು ಬೇಯ್ತಾ ಇದೆ. ಬೇಯ್ತಾ ನೀರು. ಸೊ ಇವಾಗ ಫೈನಲಿ ಎಲ್ಲ ನಾಲ್ಕಾಗಿದೆ. ಆಗಲೇ ಘಮ ಘಮ ಅಂತ ಇದ್ಗುರು, ಘಮ ಘಮ ಅಂದಿದ್ದು ನೋಡಿ ನಾನು ಅಲ್ಲೇ ಹೊಟ್ಟೆ ಚುರುಮುರು ಅಂತ ಇತ್ತು ಆಗಲೇ. ಇನ್ನೆಷ್ಟು ತಂಡಿ ಮಾಡೋದು? ನಾನೇ ಕೂತ್ಕೊಂಡು ಬೆಂದ್ಬಿಡ್ಲ ಬರೀ ಇಂಥದೆಯ ಬೈ ಹೇಳ್ಕೊಳ್ತು ಬೇಯಿಸ್ತಾಳೆ. ಇವಳೊಬ್ಳು ಬಿರಿಯಾನಿಗೆ ಕಾಯ್ತಾ ಕೂತವಳೆ. ಇರ್ದಾನೆ ಬಿರಿಯಾನಿ ಬೇಕೇನೆ? ಬೇಡವಾ? ತಿನ್ನಲ್ವಾ? ಅಂದ್ರೆ ಓನರ್ ನಮ್ಮ ಡ್ರೈವರ್ ಹೋದ್ರೆ ಬರಲ್ಲ. ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ವೈದ್ಯರಿಗೆ ಹೇಳೋದು ಯಾರು ಯಾರು ನನಗೆ ಗೊತ್ತು ಐಸ್ ಕ್ರೀಮ್ ಅಂತ ಅಂತ ಹೇಳ್ತಾರೆ. ನನಗೆ ಯಾರು ಅಂತ ಅನ್ಬೋದು. ಐಸ್ ಕ್ಯಾಂಡಿ ಅದಕ್ಕೆ ಒಂದು ತಗೊಂಡು ನಿಲ್ಸ್ಕೊಂಡ್ರೆ ನಮ್ಮ ಮನೆ ಮುಂದೆ ಏನೈತಂತೆ ಪಾರ್ಮೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ ನೋಡಿ. ಕಬಡ್ಡಿ ಸುಡ್ತಾ ಇದ್ ಗುರು, ಸುಟ್ಕೊಬಿಟ್ಟೆ. ಗೈಸ್ ಬನ್ನಿ, ಬಿರಿಯಾನಿ ರೆಡಿ ಆಯ್ತು. ಸೊ ಇವಾಗ ಕಬಾಬ್ ಬೇಯಿಸೋಣ. ಇದಕ್ಕೆ ಮನೆಯಲ್ಲಿ ರವೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಪೆಪ್ಪರ್ ಕೂಡ ಸ್ವಲ್ಪ ಹಾಕ್ಬೇಕು. ಪೆಪ್ಪರ್ ಪೌಡರ್ನ ನೋಡಿ ಬೇಯ್ತಾ ಇದೆ ಆಲ್ಮೋಸ್ಟು. ನೀಟಾಗಿ ಅದು ಕಲರ್ ಬರಬೇಕು ಅಂತ ಕಬಾಬ್ ಪೌಡರ್ ಆಗಿ ಅದಕ್ಕೆ ಕಲರ್ ಬರುತ್ತೆ. ಅದೇನೋ ತಂದೂರಿ ಕಬಾಬ್ ಮಾಡ್ತೆ ಅಂತ ಏನೇನೋ ಮಾಡ್ದೈತೆ. ಏನಾಗಿದೆ ಇದ್ರೊಳಗೆ? ಇದಕ್ಕೆ ತಂದೂರಿ ಪೌಡರು, ರವೆ, ಚಿರೋಟಿ ರವೆ, ಮೈದಾ. ಇದು KFC ಚಿಕನ್ ತರ ಬರುತ್ತೆ. KFC ಚಿಕನ್ ಓಟ್ಸ್ ಹಾಕಿಲ್ಲ, ಏನಿಲ್ಲ, KFC ಚಿಕನ್ ತರ ಬರುತ್ತೆ ಅಂತ ಸಾಕು. ನ್ಯಾಚುರಲ್ KFC. ಓಟ್ಸ್ ಎಲ್ಲ ಹಾಕೋದು ಡೂಪ್ಲಿಕೇಟ್. ಇದು ಬಂದ್ಮೇಲೆ ತಿಂದು ಟೇಸ್ಟ್ ಮಾಡಿ ಹೆಂಗೈತೆ ಅಂತ ತೋರಿಸ್ತೀನಿ. ಬನ್ನಿ ಇಲ್ಲಿದೆ. ಬನ್ನಿ ಗೈಸ್, ನೀವು ತಿನ್ನಿ. ಬನ್ನಿ ನೀವು ತಿನ್ಕೊಂಡು ಹೋಗಿರ ಅಂತ. ಬೆಲ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಆಮೇಲೆ ಡಿಂಪಿ ತೋರ್ಸು. ಡಿಂಪಿ ಎಲ್ಲ ಇಲ್ಲೇ ಕರಿಮ್ಯಾನ್ ಹೇಳ ಹೆಸರು, ಅಡ್ಡ ಹೆಸರು ಕರಿಮ್ಯಾನ್ ಅಂತ. ನಾನು ಬಿಳಿ ಮ್ಯಾನ್, ಅವ್ರು ಕರಿಮ್ಯಾನ್. ನಂದೇ ಹಿಡಿದಿಲ್ವಲ್ಲ ನೀವು? ಲೋಗಣ ಕೇಳ್ತಿದ್ದಂಗಂತ. ಇಷ್ಟು ಸೂಪರ್ ಆಗದೆ. ಮುಂದೆ ನನಗೆ ಕೊಟ್ಟಿಲ್ಲ? ಅಲ್ಲಿ ಇಟ್ಟಿದ್ದೀನಿ. ಸೂಪರ್. ಚೆನ್ನಾಗಿದೆ.
ನೋಡಿ ಎಲ್ಲ ಕೂತಿದೀವಿ ಬಿರಿಯಾನಿ ತಿನ್ನಕ್ಕೆ ಅಂತೆಲ್ಲ ಮಾಡ್ತಿರ್ತಾರೆ ನೋಡಿ. ಇಲ್ಲಿ ಮಧ್ಯಾಹ್ನ ಮಾಡ್ಕೊಂಡು ಇಲ್ಲಿ ಇರು ಇಲ್ಲ ಅದೇ ಮೊದಲು ಬಂದರ ಬಾವ ಬಂದರು. ಫೈನಲ್ ಬಿರಿಯಾನಿ ರೆಡಿ ಮಾಡಿದ್ದಾರೆ. ಹೆಂಗ್ ಕಾಯ್ತಾ ಕೂತಾರೆ ಬನ್ನಿ ಗಮ್ಮಂತದೆ ಅಂತ ಎಲ್ಲ ಕಾಯ್ಕೊಂಡು ತಿಂದು ಕೂತಾರೆ. ಟೇಸ್ಟ್ ನೋಡೋಣ. ಎಲ್ಲ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ ತಿನ್ನಕ್ಕೆ ಅಂತ. ಕಮ್ಮ ಕಮ್ಮ ಅಂತ ಇದ್ರು. ಅಣ್ಣ ಸಾರಿ ಹೊಸ್ಕೆ ಫಂಕ್ಷನ್ ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಎಲ್ಲರಿಗೂ ಬಿಡಿಸ್ತಾ ಇದೆ. ಇದು ಹೆಂಗಿಟ್ಟಿದೆ ನಡಿ ಸುಮ್ಮನೆ ಏನ ಕಬಾಬ್ ಬೇಕು ಸಕ್ಕದಾಗೈತೆ. ಇವತ್ತು 100% ಸಿಗಲ್ಲ ಗುರು. ಬನ್ನಿ ಟೇಸ್ಟ್ ನೋಡೋಣ. ಎಲ್ಲ ಮೂವಿಗೆ ಹೋಗೋ ಪ್ಲ್ಯಾನ್ ಮಾಡ್ತಿದ್ದಾರೆ. ನಾನು ಊರಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಮಸಾಲ ಸೂಪರ್ ಆಗಿ ಹಿಡಿದಿದೆ ಗುರು. ಯಾ ನಾನ್ ಬೇಡ ನಮ್ಮ ಮಕ್ಕಳ ಸಂತೋಷ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇದೆ ಅಂತ. ಬರಲ್ಲ ಚೆನ್ನಾಗಿದೆ. ಊಟ ಎಲ್ಲ ಆಯಿತು. ಲಾಸ್ಟ್ ಇತ್ತು. ಹೊಟ್ಟೆ ತುಂಬ ಇದು ಅಷ್ಟೇ.